ಒಂದು ರಾತ್ರಿ ಒಬ್ಬ ರೈತನು ಹೊಲದ ಕಾಯ್ದುಕೊಡುವ ಕೆಲಸ ಮಾಡುತ್ತಿದ್ದ. ಅಚಾನಕ್ ಅವನಿಗೆ ಯಾರೋ ಪಕ್ಷಿ ನೋವಿನಿಂದ ಕಿರುಚುತ್ತಿರುವ ಶಬ್ದ ಕೇಳಿಸಿತು. ಅವನು ದೀಪ ಹಿಡಿದು ಹೋದಾಗ ಗಿಡಗಂಟಿಗಳ ಮಧ್ಯೆ ಒಂದು ಗಾಯಗೊಂಡ ಗೂಬೆ ಬಿದ್ದಿತ್ತು. ಅದರ ರೆಕ್ಕೆಗೆ ಗಾಯವಾಗಿತ್ತು. ರೈತನು ಅದನ್ನು ಮನೆಗೆ ಕರೆದುಕೊಂಡು ಬಂದು ನೀರು ಕುಡಿಸಿ ಗಾಯವನ್ನು ಸ್ವಚ್ಛ ಮಾಡಿ ಒಂದು ಮೃದುವಾದ ಬಟ್ಟೆಯ ಮೇಲೆ ಮಲಗಿಸಿದ. ಕೆಲವು ದಿನಗಳ ನಂತರ ಗೂಬೆ ಹಾರಲು ಸಾಧ್ಯವಾದಾಗ ರೈತನು ಅದನ್ನು ಆಕಾಶದತ್ತ ಹಾರಲು ಬಿಡುತ್ತಿದ್ದ. ಬಹಳ ತಿಂಗಳ ನಂತರ ಒಂದು ರಾತ್ರಿ ರೈತನಿಗೆ ದಣಿವು ಹೊಡೆದು ಹೊಲದಲ್ಲೇ ಮಲಗಿದ್ದಾಗ ಅದೇ ಗೂಬೆ ಮತ್ತೆ ಬಂದಿತು. ಅದು ಜೋರಾಗಿ ಶಬ್ದ ಮಾಡುತ್ತಾ ರೈತನ ಸುತ್ತಲೂ ಹಾರಾಡತೊಡಗಿತು. ರೈತನಿಗೆ ಎಚ್ಚರವಾದಾಗ ಅವನು ನೋಡಿದದ್ದು ಏನೆಂದರೆ ಹೊಲದ ನೀರಿನ ಕಾಲುವೆ ತುಂಡಾಗಿತ್ತು ಮತ್ತು ನಿಧಾನವಾಗಿ ಗೋಧಿಯ ಬೆಳೆ ನೀರಿನಲ್ಲಿ ಹಾಳಾಗುತ್ತಿತ್ತು. ರೈತ ಭಾವುಕನಾದ ರೈತನು ತಕ್ಷಣ ಎದ್ದು ಕಾಲುವೆಯನ್ನು ಸರಿಪಡಿಸಿದ. ಅವನು ಗೂಬೆಗೆ ಶಾಂತವಾಗಿ ಹೇಳಿದ, ನಾನು ನಿನ್ನನ್ನು ಜೀವ ಉಳಿಸಿದೆ, ಇಂದು ನೀನು ನನ್ನ ಹೊಲ ಉಳಿಸಿದೆ. ಉಪಕಾರ ಎಂದರೆ ಮಾತಿನಲ್ಲಿ ಮಾಡುವುದು ಅಲ್ಲ, ಕೆಲಸದಲ್ಲಿ ತೋರಿಸೋದು.